13/2/2026 ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ನೋಟಿಸ್ ಆಗಿರುವಂತ ಡೇಟು 13/2/2026 ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ನೋಡಿ, ಈ ಒಂದು ಪ್ರಕಟಣೆಯಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಈ ಹಿಂದ್ಗಡೆ 5,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ರಿ, ಆ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿ ಎಕ್ಸಾಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಆ ಒಂದು ಎಕ್ಸಾಮ್ ದಿನಾಂಕನ ಪ್ರಕಟ ಮಾಡಿದ್ದಾರೆ. ಆ ಒಂದು ಎಕ್ಸಾಮ್ ಯಾವೊಂದು ದಿನಾಂಕ ಇರತ್ತೆ, ಯಾವೊಂದು ಸ್ಥಳದಲ್ಲಿ ಇರತ್ತೆ, ಮತ್ತೆ 2026ರಲ್ಲಿ ಏನೇನು ಹೊಸದಾಗಿ ಬದಲಾವಣೆ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮತ್ತೆ ಇನ್ನೊಂದು, ಕರ್ನಾಟಕ ರಾಜ್ಯ ಸರ್ಕಾರದಿಂದ SDA ಹುದ್ದೆಗಳು, ಪ್ರಥಮ ದರ್ಜೆ ಸಹಾಯಕ, ಅದ ನಂತರ KKRTC ಮತ್ತು ಕರ್ನಾಟಕ ರಾಜ್ಯದಲ್ಲಿ 708 ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋದವ್ರದ್ದು ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನ ಚರ್ಚೆ ಮಾಡೋಣ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾಹಿತಿ, ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾಹಿತಿ, ಎರಡೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಪ್ರತಿಯೊಬ್ರು ಕೂಡ ವಿಡಿಯೋ ಕೊಡ್ಸೋಕೆ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಗೊತ್ತಾಗಲ್ಲ. ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಯಾರ್ಯಾರು ಫಾಲೋ ಮಾಡ್ಕೊಂಡೆಲ್ಲ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿಗೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ ನೋಡಿ. ಈ ಹಿಂದೆ ಯಾರು ಅರ್ಜಿ ಸಲ್ಲಿಸಿದ್ರಲ್ಲ RRB NTPCದಲ್ಲಿ, ಅಂದ್ರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸುಮಾರು 5,810 ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿದವ್ರದ್ದು. ಅದರದ್ದು NTPCದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇದು ಆ ಒಂದು ಕ್ಯಾಟಗರಿದು ಒಂದು ಎಕ್ಸಾಮ್ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಎಲ್ಲಿ ತನಕ ಇದೆ ನೋಡಿ, 16 ಮಾರ್ಚ್ 2026ರಿಂದ 27 ಮಾರ್ಚ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. 16 ಮಾರ್ಚ್ 2026ರಿಂದ 27 ಮಾರ್ಚ್ 2026 ತನಕ ಇದು ಪರೀಕ್ಷೆ ಇರತ್ತೆ. ಈ ಒಂದು ದಿನಾಂಕ ಬಗ್ಗೆ ನಿಮಗೆ ಗೊತ್ತಾಯ್ತು. ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅವ್ರದ್ದು ಈಗ ನಿಮಗೆ ಗೊತ್ತಾಯ್ತು. ಈ ಒಂದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಇದು ಎಕ್ಸಾಮ್ ಡೇಟ್ ಆಗಿರತ್ತೆ. ಇದು ನಮ್ಮೊಂದು ಭಾರತೀಯ ರೈಲ್ವೆ ಇಲಾಖೆಯಿಂದ ಒಂದು ಮಾಹಿತಿ ಬಂದಿರತ್ತೆ. ಮತ್ತೆ ಇನ್ನೊಂದು, ನೀವೇನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರಲ್ಲ ಅವತ್ತು ನಿಮ್ಮ ಮೊಬೈಲ್ಗಳಾಗ್ಬೋದು ಅಥವಾ ನಿಮ್ಮಿಂದೆಲ್ಲ ಪ್ರತಿಯೊಂದು ಸಾಮಾನುಗಳನ್ನು ತೆಗೆದಿಟ್ಕೊಂಡು ಹೋಗಿ. ಕೊಳ್ಳಲ್ಲಿ ಅದು ಇದು ಏನು ಕೂಡ ತೆಗೆದುಕೊಂಡು ಹೋಗಬೇಡಿ. ಯಾಕಂದ್ರೆ ಮತ್ತೆ ಅವ್ರು ಏನ್ ಹೇಳ್ತಾರಲ್ಲ ಅಲ್ಲಿ ಫಾಲೋ ಮಾಡ್ಲೇಬೇಕು. ಪ್ರತಿಯೊಂದು ತೆಗೆದಿಟ್ಟು ಹೊರಗಡೆ ಬನ್ನಂತಾರೆ, ಅವಾಗ ಮತ್ತೆ ಎಲ್ಲಿ ಇಡ್ತೀರಾ. ಆದ ಕಾರಣ ರೂಮ್ ಇದ್ರೆ ರೂಮ್ದಲ್ಲೇ ಎಲ್ಲ ಪ್ರತಿಯೊಂದು ಸಾಮಾನನ್ನ ತೆಗೆದಿಟ್ಟು ಹೋಗಲಿ. ಹೋಗೋ ಸಮಯದಲ್ಲಿ 2 ಪೆನ್ ಒಯ್ಯಿರಿ, ಅಥವಾ 3 ಪೆನ್ ಒಯ್ಯಿರಿ, ಅಥವಾ 4 ಪೆನ್ ಒಯ್ಯಿರಿ. ಮತ್ತೆ ಆರಾಮಾಗಿ ನೀವಷ್ಟು ಹೋಗಿ ಅಲ್ಲಿ ಅಷ್ಟೇ ತೆಗೆದುಕೊಂಡು ಹೋಗಿ, ಮತ್ತೇನೋ ಯಾಕೆ ಹೋಗ್ಬೇಡಿ. ಇಷ್ಟಿದ್ರಲ್ಲಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ 2025ರಲ್ಲಿ, ಅದರದ್ದು 11/2/2026 ಒಂದು ನೋಟಿಸ್ ಪ್ರಕಟ ಆಗಿದೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದಾರಪ್ಪ ಅಂದ್ರೆ, ಈ ಹಿಂದೆ ಯಾರು ಅರ್ಜಿ ಸಲ್ಲಿಸಿದ್ರೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈ ಹಿಂದೆ ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಇಲಾಖೆ ವಾರಿಗೆ ಸಂಬಂಧಪಟ್ಟಂತೆ ಅಂಕಪಟ್ಟಿಯನ್ನ, ಈ ಒಂದು ತಾತ್ಕಾಲಿಕವಾಗಿ ಅಂಕಪಟ್ಟಿಗಳನ್ನ ರಿಲೀಸ್ ಮಾಡಿದ್ದಾರೆ. ಆ ಎಲ್ಲ ಅಂಕಪಟ್ಟಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅಥವಾ KAದು ಆಫೀಸಲ್ಲಿ ಇರುವಂತ ವೆಬ್ಸೈಟ್ದಲ್ಲಿ ಪ್ರತಿಯೊಂದು ಅಂಕಪಟ್ಟಿ ಸಿಗತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ಒಂದು ನೋಟಿಸ್ ಅಲ್ಲಿ SDAದು ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಅದ ನಂತರ SDA ಆಗ್ಬೋದು ಮತ್ತು KKRTC ಆಗ್ಬೋದು ಕಂಡಕ್ಟರ್ದು, ಮತ್ತು ಜೂನಿಯರ್ ಸಹಾಯಕ ಹುದ್ದೆದು, ಅದ ನಂತರ ಜೂನಿಯರ್ ಸಹಾಯಕ ಮೀಟರ್ ರೀಡರ್ ಹುದ್ದೆದು, 2ನೇ ವಿಭಾಗ ಅಂಗಡಿ ಕೀಪರ್ ಹುದ್ದೆದು, ಇದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದ್ರು. ಅದರದ್ದು ಈ ಒಂದು ಅಂಕಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಇದು ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ರಿಲೀಸ್ ಮಾಡಿನೇ ತುಂಬಾ ಜನ ಆಗಿಲ್ಲ. ಒಂದು ಕರ್ನಾಟಕ ಸರ್ಕಾರದಿಂದ ನೋಟಿಸ್ ಆಗಿರೋದು 11ನೇ ತಾರೀಕು. ಇದು 11ನೇ ತಾರೀಕು ಆಗಿರತ್ತೆ. ಮತ್ತೆ ಆಗಲೇ ತಿಳಿಸ್ಕೊಟ್ಟಿರೋದು ಆ ಒಂದು ರೈಲ್ವೆ ಇಲಾಖೆದು 13ನೇ ತಾರೀಕು. ಇಲ್ಲಿ ನೋಡಿ, ಈ ಒಂದು ದಿನಾಂಕದಿಂದ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಇದರದ್ದು ಅಪ್ಲಿಕೇಶನ್ ಹಾಕಿದವ್ರದ್ದು ಒಂದು ಅಂಕಪಟ್ಟಿಯನ್ನ ಪ್ರಕಟ ಮಾಡಿದ್ದಾರೆ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ.